ಈಗ ಸನ್ಮಾನ ಮಾಡ್ತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ನಿಮಗೆ ನಾಗಸುಂದರ ಗ್ರಾಮದ ಎಲ್ಲ ಹೆಣ್ಣು ಮಕ್ಕಳೇ, ಎಲ್ಲ ನನ್ನ ಅಕ್ಕ ತಂಗಿರೆ ಹಾಗೂ ನನ್ನ ಅಣ್ಣ ತಮ್ಮಂದ್ರೆ, ವೇದಿಕೆ ಮೇಲೆ ಇವತ್ತು ಹುಟ್ಟುಹಬ್ಬ ನಾಗಸುಂದರ ಗ್ರಾಮದ ಎಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲ ವಿಜೃಂಭಣೆಯಿಂದ ನಮ್ಮನ್ನು ಮೆರವಣಿಗೆ ಮಾಡಿ ಮುನೇಗೌಡರಿಗೆ ಒಳ್ಳೆ ಆದರದ ಸ್ವಾಗತ ಕೋರಿ ಒಂದು ದೊಡ್ಡ ಕೇಕ್ನ ಕಟ್ ಮಾಡಿಸಿ ಈ ಸರಿ ಹುಟ್ಟುಹಬ್ಬ ಮಾಡ್ಕೊಳ್ಳಿಲ್ಲ ಅನ್ನೋದು ಒಂದು ಮನಸ್ಸಲ್ಲಿ ಇತ್ತು. ಅದನ್ನು ನೀವು ಪ್ರೀತಿಯಿಂದ ನೆರವೇರಿಸ್ಕೊಟ್ಟಿದ್ದೀರಾ. ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮುನೇಗೌಡ್ರೆ, ರಾಮದಾಸ್ ಅವರೇ, ಮುನ್ರಾಮ್ ಅವರೇ, ಎಲ್ಲ ಜಯಶ್ರೀ ಅವರೇ, ಈ ಗ್ರಾಮದ ಸದಸ್ಯರಾಗಿರ್ತಕ್ಕಂಥ ಜಯಶ್ರೀ ಅವರೇ, ಪುಟ್ಟರಾಜು ಅವರೇ, ನರಸಿಂಹಗೌಡ್ರೆ, ಮಾರಮ್ಮ ದೇವಸ್ಥಾನದ ಟ್ರಸ್ಟ್ ಎಲ್ಲ ಅಧ್ಯಕ್ಷರೇ, ಎಲ್ಲ ಸದಸ್ಯರುಗಳೇ, ಇವತ್ತು ಏನೋ ನಾಗಸುಂದರ ನಾನು ಬಂದಿದ್ದೀನಿ, ನಿಮಗೆಲ್ಲ ನಾನು ಜ್ಞಾಪಕ ಇದ್ದೀನ, ನೋಡಿದ್ದೀರಾ? ನಾನು ಅಲ್ಲಿ ಬಂದು ಭಾಷಣ ಮಾಡಿದೆ ಸಾಯಂಕಾಲದ ಹೊತ್ತು. ಪ್ರತಿಯೊಂದು ಊರಿಗೂ ಹೋಗಿದ್ದೀನಿ, ಪ್ರತಿಯೊಂದು ಮನೆಗೂ ಹೋಗಿದ್ದೀನಿ, ಪ್ರತಿಯೊಬ್ಬರ ಕಾಲಿಗೂ ನಮಸ್ಕಾರ ಮಾಡಿ ನನ್ನ ಸೇರ್ಗೊಂಡು ಭಿಕ್ಷೆ ಬೇಡಿದ್ದೀನಿ. ಈಗ ರಾಮದಾಸ್ ಹೇಳ್ತಾ ಇದ್ರೆ ಅವ್ರ ಮನೆ ಹಾಳೋಗು ಇಲ್ಲ, ನಮ್ಮ ಮನೆ ಚೆನ್ನಾಗಿದೆ, ನಾವು ಇನ್ನೂ ಒಂದು ದೊಡ್ಡ ಮನೆ ಕಟ್ಟಿಸ್ತಾ ಇದ್ದೀವಿ, ಇನ್ನೂ ಬಂಡೆ ತಗೊಂಡಿದ್ದೀವಿ, ಇನ್ನೂ ದೊಡ್ಡಬಳ್ಳಾಪುರ ಎಲ್ಲ ದೇವಸ್ಥಾನ ಕಟ್ಟಿಸ್ತೀವಿ. ಆ ಭಗವಂತ, ಆ ತಾಯಿ ಮಾರಮ್ಮ ನಮ್ಗೆ ಶಕ್ತಿ ಕೊಡ್ತಾ ಇರೋದು. ಒಂದು ಸತಿ ಗ್ರಾಮ ಪಂಚಾಯತಿ ಸದಸ್ಯರು ಸೋತ್ಬಿಟ್ರೆ ಎಷ್ಟು ಕಷ್ಟ ಅಂತ ಹೇಳಿದ್ರು. ಖಂಡಿತ ಅವ್ರವ್ರ ಮನೆ ಕಷ್ಟ ಅವ್ರು ಬಿದ್ದಾಗಲೇ ಅದು ಗೊತ್ತಾಗೋದು. ಬೇರೆಯವ್ರಿಗೆ ಅವ್ರಿಗೇನಾದ್ರೂ ನಮ್ಗೆ ಅಷ್ಟು ಅನ್ಸಲ್ಲ, ನಮ್ಮ ಮನೇಲೆ ಏನಾದರೂ ಒಂದು ತೊಂದರೆ ಆದಾಗ್ಲೇ ಗೊತ್ತಾಗೋದು. ಅಂಥದ್ರಲ್ಲಿ ಮುನೇಗೌಡರು 1 ಸತಿ ಸೋತರು, 2 ಸತಿ ಸೋತರು, 3 ಸತಿ ಸೋತರು. ಹೆಂಗಿರ್ಬೋದು ಹೇಳ್ರಿ ಅವ್ರ ಕಷ್ಟ? ನೀವು ಅದನ್ನ ಯೋಚನೆ ಮಾಡಿ. 4 ಸತಿ ಸೋತ್ರು ಮುನೇಗೌಡರು ಕೆಲಸ ಮಾಡೋದು ನಿಲ್ಲಿಸಲೇ ಇಲ್ಲ. ಮೊದಲು ನಾವು ದೊಡ್ಡಬಳ್ಳಾಪುರಕ್ಕೆ ಬಂದಾಗ ಎಲ್ರಿಗೂ ಕಾರ್ಯಕ್ರಮ ಯಾವಾಗ ಮುಗಿಸ್ತಾರೋ, ಇವಾಗೇನು ಇವ್ರು ಭಾಷಣ ಮಾಡ್ಕೊಂಡವ್ರೆ ಅನ್ಕೊಂಡಿರ್ತೀರ ಏನೋ, ಹಾಲು ಕರಿಯೋ ಟೈಮು ನಾನು ಕೇಳಬೇಕು ಅಂದ್ಕೊಂಡೆ. ಹೆಣ್ಮಕ್ಳನ್ನೆಲ್ಲ ತಂದು ಕಟ್ಟಾಕಿದ್ದೀರಾ, ಅವ್ರಿಗೆ ಇವಾಗ ಜೀವ ಎಲ್ಲ ಮನೆ ಕಡೆ, ಸುಮ್ಮನೆ ಶರೀರ ಇಲ್ಲಿ ಇರೋದಷ್ಟೇ. ಏನೋ ಮಾಡ್ತಾರಲ್ಲಪ್ಪ, ಬೇಗ ಬೇಗ ಮಾಡ್ಕೊಂಡು ಹೋಗಿಲ್ಲ ಇವ್ರಿನ್ನ ಅಂತ ನಿಮ್ಮ ಮನಸ್ಸಲ್ಲಿ. ಯಾಕಂದ್ರೆ ನಾನು ಒಬ್ಳೆ ಹೆಂಗ್ಸು, ಅದಕ್ಕೆ ನನಗೂ ಗೊತ್ತಾಗುತ್ತೆ ಕಷ್ಟ ಏನು ಅಂತ. ನಿಜವಾಗ್ಲೂ ಮುನೇಗೌಡರಿಗೆ ಹೆಣ್ಮಕ್ಳ ಬಗ್ಗೆ ಅಪಾರವಾದ ಗೌರವ. ಅವ್ರಿಗೆ ಗಂಡಸರು ಏನೇ ಮಾಡಿದ್ರು ಹೆಣ್ಮಕ್ಳಿಂದನೇ ಮನೆ ಸಂಸಾರ ಚೆನ್ನಾಗಿ ನಡಿಬೇಕಂದ್ರೆ ಹೆಣ್ಮಕ್ಳೇ. ಅದಕ್ಕೆ ಮುನೇಗೌಡರು ಎಷ್ಟು ಬೋರ್ ಹಾಕ್ಸಿದ್ದಾರೆ. ನರಸಿಂಹಗೌಡ್ರನ್ನ ಕೇಳ್ರಿ, ಒಂದೊಂದು ಊರಿಗೆ ಸಾಸ್ಲು ಕಡೆ 3 ದೇವಸ್ಥಾನ, 4 ದೇವಸ್ಥಾನ, 4 ಬೋರು ಒಂದೇ ಒಂದು ಊರಿಗೆ. ಅದೆಷ್ಟು ಹತ್ಬಿಟ್ಟಿದ್ದೀನೋ ನಾನು. ಯಾಕೆ ಈ ದೇವ್ರಗಳಿಗೆಲ್ಲ ನಮ್ಮ ಮೇಲೆ ಕರುಣೆ ಇಲ್ಲ? ಏನ್ ಮಾಡವ್ರೆ ಮುನೇಗೌಡರು? ಮುನೇಗೌಡರು ತಮ್ಮನ್ನ ಅಲ್ಲೇ ಮನೆ ಮಗನಾಗಿ ಬಿಟ್ಬಿಟ್ಟಿದ್ರು. ಮುನೇಗೌಡರು ತಮ್ಮ ಅಲ್ಲೇ ವಾಸ, ಬಟ್ಟೆ ಗಿಟ್ಟೆ ಎಲ್ಲ ತಗೊಂಡೋಗಿ ಅಲ್ಲೇ ವಾಸ ಮಾಡ್ತಾ ಇದ್ದಿದ್ದು. ಮುನೇಗೌಡರು ಇವತ್ತಿಗೂ ಎಲ್ಲರೂ ಹೇಳ್ತಾರೆ, ನಮ್ಮ ಮುನ್ರಾಮ ಹೇಳ್ದಂಗೆ, ಯಾಕಣ್ಣ ನೀನು ಹೋಗೋದು ಸುಮ್ಮನೆ ಕೆಲಸ ಮಾಡೋದು, ಎಲೆಕ್ಷನ್ ಹಿಂದಿನ ದಿವಸ ನೀನು ಅವರೆಲ್ಲ 2000 ಕೊಟ್ರೆ ನೀನು 3000 ಕೊಡು. ಈ ಜನಗಳಿಗೆ ನೀನು ಏನು ದೇವಸ್ಥಾನ ಮಾಡು. ಮುನೇಗೌಡರು ದೇವಸ್ಥಾನ ಒಂದೇ ಮಾಡಿಲ್ಲ, ಬರಗಾಲದಲ್ಲಿ ನೀರು ಕೊಟ್ಟಿರೋದು ನಿಮ್ಗೆಲ್ಲ ಜ್ಞಾಪಕ ಇದೆಯಾ?
ಜೋರಾಗಿ ಹೇಳ್ಬೇಕು. ನಾಗಸಂದ್ರಕ್ಕೆ ಟ್ರ್ಯಾಕ್ಟರ್ ಬರೋದು ನಾನ್ ನೋಡಿದ್ದೀನಿ. ನಾಗಸಂದ್ರಕ್ಕೆ ಸಾಯಂಕಾಲ ಆದ್ರೂ ಟ್ರ್ಯಾಕ್ಟರ್ ನೀರು ತುಂಬಿಸ್ಕೊಂಡು ಬಂದಿರೋದು ನಾನು ಕಣ್ಣಾರ ನೋಡಿದ್ದೀನಿ. ಹಂಗೆ ನೀರು ಕೊಟ್ಟಿದ್ದಾರೆ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ, ಕಾಲೇಜ್ಗಳಿಗೆ ಸೇರಿಸಿದ್ದಾರೆ, ಕೆಲಸಗಳು ಕೊಡಿಸಿದ್ದಾರೆ ಕಾಲೇಜಲ್ಲಿ, ಆಸ್ಪತ್ರೆಗೆ ಎಷ್ಟೋ ಜನನ ಆಸ್ಪತ್ರೆಗೆ ಸೇರಿಸಿ ಅವ್ರ ಕಾಯಿಲೆ ಮೇಲ್ ಮಾಡಿ ಮನೆಗೆ ತಗೊಂಡು ಬಂದು ಬಿಟ್ಟಿದ್ದಾರೆ. ಮುನೇಗೌಡರು ಇಂಥ ಕೆಲಸ ಸ್ಕೂಲ್ ಮಕ್ಳಿಗೆ ಪುಸ್ತಕ ಕೊಟ್ಟಿದ್ದಾರೆ. ಇಂಥ ಕೆಲಸ ಮಾಡಿಲ್ಲ ಅನ್ನಂಗಿಲ್ಲ. ಮನೆ ಬಾಗಿಲಿಗೆ ಯಾರೇ ಬರಲಿ, ಯಾವುದೇ ಪಕ್ಷದವ್ರು ಬರಲಿ, ಮುನೇಗೌಡರು ಅವ್ರ ಕಷ್ಟ ಸುಖಕ್ಕೆ, ಬೇರೆಯವ್ರು ಹೇಳ್ತಾರೆ ಅಣ್ಣ ನೀನು ಅವ್ರು ಕೊಡ್ಬೇಡ, ಅವರು ಬೇರೆ ಪಾರ್ಟಿಯವರು ಅಂತ. ನಮ್ಮ ಮನೆ ಬಾಗಿಲಿಗೆ ಬಂದು ಅವ್ರು ಕೇಳ್ಕೊಂಡಾಗ ನಾವು ಮಾಡೋದು ನಮ್ಮ ಧರ್ಮ ಅಂತ ಮುನೇಗೌಡರು ಅವತ್ತಿಂದ ಪಾಲಿಸ್ಕೊಂಡು ಬಂದಿದ್ದಾರೆ. ನಾನು ದೊಡ್ಡಬಳ್ಳಾಪುರಕ್ಕೆ ಬಂದಾಗನೂ ನಾನು ಹೇಳಿದೆ, ಮುನೇಗೌಡರು ಸೋಲಿ ಗೆಲ್ಲಿ, ಸೋತ್ರೂ ನಾವು ಇಲ್ಲಿ ಕೆಲಸನ ನಾವು ಮುಂದುವರಿಸ್ತೀವಿ, ಯಾವುದೇ ನೀರಾಗ್ಲಿ ನಾವು ನಿಲ್ಸಲ್ಲ, ದೇವಸ್ಥಾನ ಕಟ್ಟೋದನ್ನ ನಾವು ನಿಲ್ಸಲ್ಲ ಅಂತ. ಬೇಕಾದ್ರೆ ನೀವು ಯಾರನ್ನಾದ್ರೂ ಕೇಳ್ಕೊಳ್ರಿ, ಮುನೇಗೌಡರು ದೊಡ್ಡಬಳ್ಳಾಪುರದಲ್ಲಿ ಎಷ್ಟು ದೇವಸ್ಥಾನ ಕಟ್ಟಿರ್ಬೋದು ಅಂತ. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ 500ನ ಕೇಳಿದೆ, ಸ್ವಾಮಿ ನಮ್ಮ ಯಜಮಾನ್ರು ಗೆಲ್ತಾರ ಸೋಲ್ತಾರ ಹೇಳ್ರಿ ಅಂತ. ಮುನೇಗೌಡರು ಯಾವುದೇ ಕಾರಣಕ್ಕೂ ಸೋಲಲ್ಲಮ್ಮ, ದೇವ್ರ ಹತ್ರ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಅವ್ರು ಕೊಟ್ಟಿರೋ ನೀರು ಕುಡ್ದಿರೋರು ಮೋಸ ಮಾಡಲ್ಲ ಅಂತ ಹೇಳಿದ್ರು. ನಿಜವಾಗ್ಲೂ ನಾನು ಅವತ್ತು ಬಹಳ ಸಂತೋಷವಾಗಿ ಬಂದೆ. ಖಂಡಿತ ಜನ ಮೋಸ ಮಾಡಲ್ಲ ಅಂತ ಜನಗಳು ಎಲ್ಲರೂ ಓಟ್ ಹಾಕಿದ್ರು. ಸ್ವಲ್ಪ ಹತ್ರದಲ್ಲಿ ಮುನೇಗೌಡರು ಸೋತು. ಇವತ್ತು ಅಷ್ಟೇ ಮುನೇಗೌಡರ ಬಗ್ಗೆ ಎಲ್ಲರೂ ಬೇರೆ ಪಕ್ಷದವರು ಹೇಳ್ತಾರೆ ಅನ್ಯಾಯವಾಗಿ ಮೋಸ ಮಾಡಿಬಿಟ್ರು ಅಂತ. ಆದರೆ ನಾವು ಮಾತ್ರ ಮುನೇಗೌಡರು ಏನೇ ₹1 ಖರ್ಚು ಮಾಡ್ತಾ ಇದ್ರು ಸ್ವಂತ ದುಡ್ಡು, ತಮ್ಮ ಜೋಬಿಂದ, ಬೇರೆ ಯಾರ್ದು ದುಡ್ಡೆಲ್ಲ ಯಾರ ಹತ್ರನೂ ಹೊಡ್ಕೊಂಡು ಬಂದು ನಾವು ಇಲ್ಲಿ ದೊಡ್ಡಬಳ್ಳಾಪುರ ಸೇವೆ ಮಾಡ್ತಾ ಇಲ್ಲ. ಇದು ನಿಜವಾಗ್ಲೂ ಭಗವಂತನಿಗೆ ಅರ್ಪಣೆ ಆಗೋಂಥ ಸೇವೆ. ಮುನೇಗೌಡರು ನಿಯತ್ನಿಂದ ಮಾಡ್ತವ್ರೆ. ನಾನು ಹೇಳ್ತಾ ಇದ್ದೀನಿ, ದೊಡ್ಡಬಳ್ಳಾಪುರದ ಋಣ ನಮ್ದು ತೀರಿಲ್ಲ, ಅದಕ್ಕೆ ನಾವು ಆ ಋಣನ ತೀರಿಸ್ತಾ ಇದ್ದೀವಿ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ದೇವ್ರ ಹತ್ರ ದಿನಾಗ್ಲೂ ಕೇಳ್ಕೊಳ್ತೀನಿ, ದೊಡ್ಡಬಳ್ಳಾಪುರದ ಜನಗಳಿಗೆ ಮುನೇಗೌಡರ ಮೇಲೆ ಕರುಣೆ ಕೊಡಪ್ಪ ದೇವ್ರೆ. ಅವ್ರಿಗೆ ಈ ಸತಿನಾದ್ರೂ ಹೊಟ್ಟೆ ಉರಿಲಿ. ಮುನೇಗೌಡರು ನೋಡಿದ್ರೆ ಎಲ್ರಿಗೂ ಹೊಟ್ಟೆ ಉರ್ಕೊಳ್ತಾರೆ, ಎಲ್ಲರೂ ಹೊಟ್ಟೆ ಉರ್ಕೊಳ್ತಾರೆ. ಈ ಸತಿ ನಿಮ್ಗೆಲ್ಲರೂ ಕೈ ಮುಗಿತೀನಿ, ಕಾಲಿಗೆ ನಮಸ್ಕಾರ ಮಾಡ್ತೀನಿ. ದಯವಿಟ್ಟು ಈ ಸತಿ ಕರುಣೆ ತೋರಿಸ್ರಿ ಮುನೇಗೌಡರಿಗೆ. ಏನು ಇವತ್ತು ನೀವು ದುಡ್ಡು ತಗೊಂಡು ಓಟ್ ಹಾಕಿದ್ರೆ ಆ ದುಡ್ಡು ನೀವು ತಿನ್ಬಿಡ್ತೀರಾ, ಖರ್ಚು ಮಾಡಿಬಿಡ್ತೀರಾ. ಆದರೆ ಇವತ್ತು ದೇವಸ್ಥಾನ ಮುನೇಗೌಡರು ಕಟ್ಟಿದ್ರೆ ನಿಮ್ಮ ಕಾಲಕ್ಕೆ, ನಿಮ್ಮ ಮಕ್ಕಳ ಕಾಲಕ್ಕೆ, ಅವ್ರ ಮಕ್ಕಳ ಕಾಲಕ್ಕೂ ಎಲ್ಲೂ ಹೋಗಲ್ಲ, ದೇವಸ್ಥಾನ ಅಲ್ಲೇ ಇತ್ತು. ಅದನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ರಿ. ದಿನ ಬೆಳಗ್ಗೆ ಎದ್ದು ಊರಲ್ಲಿ ನೀವು ಗ್ರಾಮ ದೇವತೆನ ಪೂಜೆ ಮಾಡ್ತೀರಾ. ಆ ದೇವರ ಹತ್ರ ನಿಂತ್ಕೊಂಡು ಇವತ್ತು ನಾನು ಮುನೇಗೌಡರಿಗೆ ಓಟ್ ಹಾಕ್ತೀನಿ, ಅವ್ರಿಗೆ ಒಳ್ಳೇದಾಗ್ಲಪ್ಪ ಅಂತ ಈ ಹೆಣ್ಮಕ್ಳು ಒಳ್ಳೆ ಮನಸ್ಸಾಕ್ಷಿಯಿಂದ ಮಾಡ್ರಿ. ಮನಸ್ಸಾಕ್ಷಿಯಿಂದ ಅವ್ರಿಗೆ ಒಳ್ಳೇದಾಗ್ಲಿ. ಈ ಸತಿನಾದ್ರೂ ಅವ್ರಿಗೆ ಗೆಲ್ಲಿ ಅಂತ ಒಂದೊಂದು ಹೆಣ್ಮಕ್ಳು ಮುನೇಗೌಡರಿಗೆ ಆಶೀರ್ವಾದ ಮಾಡಿದ್ರೆ ಖಂಡಿತವಾಗ್ಲೂ ಮುನೇಗೌಡರು ಗೆದ್ದೇ ಗೆಲ್ತಾರೆ ಈ ಸತಿ ಅನ್ನೋದು ಒಂದು ಭಾವನೆ ನನಗೆ ಖಂಡಿತವಾಗ್ಲೂ ಇದೆ. ಮುನೇಗೌಡರು ಈ ಸತಿ ಸೋಲ್ತಾರೆ ಅನ್ನೋದನ್ನ ನಾನು ದೇವರಿಗೆ ಒಂದು ಚಾಲೆಂಜ್ ಮಾಡಿ ಈ ಸತಿ ಕೆಲಸ ಮಾಡ್ತೀವಿ, ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ನಾನು ಹೇಳಿದ್ನಲ್ಲ, ಮನೆಗೂ ಬಂದು ಕಾಲಿಗೆ ನಮಸ್ಕಾರ ಮಾಡಿ ನಾನು ಸೆರಗೊಡ್ಡಿ ನಾನು ಬೇಡ್ತೀನಿ. 20 ವರ್ಷದಿಂದ ದುಡ್ದಿರೋದು ಸ್ವಂತ ದುಡ್ಡಲ್ಲಿ ಖರ್ಚು ಮಾಡಿದ್ದೀವಿ. MLA ಆದ್ರೂ ಯಾರು ಅಷ್ಟು ಸಂಪಾದನೆ ಮಾಡೋಕ್ಕಾಗಲ್ಲ, ಅಷ್ಟು ದುಡ್ಡು ಮುನೇಗೌಡರು ಕಳ್ಕೊಂಡವ್ರೆ. ದುಡ್ಡುಗೋಸ್ಕರ ನಾನು ಮಾತಾಡ್ತಾ ಇಲ್ಲ. ಮುನೇಗೌಡರು ಏನು ಒಂದು ಆಸೆ ಪಟ್ಟರು, ದೊಡ್ಡಬಳ್ಳಾಪುರ ಜನತೆಗೆ ನಾನು ಏನೇ ಆಗಲಿ ಸೇವೆ ಮಾಡಬೇಕು. ಮತ್ತೆ ಅವ್ರು ಯಾವಾಗಲೂ ಹೇಳ್ತಾರೆ ದೊಡ್ಡಬಳ್ಳಾಪುರ ಜನಕ್ಕೆ ಅದೃಷ್ಟ ಇಲ್ವೋ ಏನೋ ಅಂತ ನಾನು ಭಾವಿಸ್ತೀನಿ. ನಾನು ಗೆದ್ದರೆ ನಾನು ಈ ಪ್ರತಿ ಒಂದು ಊರನ್ನೂ ನಾನು ಇಂಪ್ರೂವ್ ಮಾಡ್ತೀನಿ. ನಾನು ಇದಕ್ಕೆ ಗ್ಯಾರಂಟಿ ಕೊಡ್ತೀನಿ. ನಾನು ಯಾವ ಥರ ಮಾಡ್ತೀನಿ ಅಂತಲೂ ಹೇಳ್ಕೊತಾರೆ. ಅದು ಯಾಕೆ ಜನ ಅದನ್ನು ಅರ್ಥ ಮಾಡ್ಕೋತಾ ಇಲ್ವೋ? ಇವಾಗ ನಮ್ಮ ರಾಮದಾಸ್ ಹೇಳ್ದಂಗೆ ಲಾಸ್ಟ್ವರೆಗೂ ಹಾಕ್ತೀವಿ, ನಾವೊಂದು ಹಾಕ್ಬಿಡ್ತೀವಿ ಅಂದ್ಬಿಟ್ಟು ಕಡೆ ದಿವಸಕ್ಕೆ ಅದು ಯಾವ ಥರ ಮನಸ್ಸು ಬದಲಾವಣೆ ಅಂತ ನನಗೆ ಗೊತ್ತಿಲ್ಲ.
ಅದೆಲ್ಲ ಹಳೇದೆಲ್ಲ ಬೇಡ. ಈ ಸತಿ ಹೊಸ್ದಾಗಿ ಮುನೇಗೌಡರಿಗೆ ಜೀವನ ಕೊಡ್ರಿ. ಇನ್ನೂ ಒಂದ್ಸತಿ ನಿಮ್ಗೆಲ್ರಿಗೂ ಕಾಲು ನಮಸ್ಕಾರ ಮಾಡ್ತೀನಿ. ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿರೆ, ಎಲ್ಲ ಮಾಧ್ಯಮ ಮಿತ್ರರು ನಮಗೆ ಹೆಚ್ಚಿನದಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮುನೇಗೌಡರು ರಿಯಾಲಿಟಿ ಏನು ಅಂತ ಅವರು ಪ್ರತಿ ಊರಲ್ಲೂ ತಿಳ್ಕೊಂಡು, ಮುನೇಗೌಡ್ರೆ ನಿಮ್ಗೆ ಒಳ್ಳೆ ಹೆಸರಿದೆ, ಜನಗಳ ಒಂದು ಅಭಿಲಾಷೆ ಇದೆ, ಮುನೇಗೌಡರು ಈ ಸತಿ ಗೆಲ್ಲಿಸ್ಬೇಕು ಅಂತಾರೆ, ನೀವು ಸ್ಪರ್ಧೆ ಮಾಡ್ರಿ, ನಿಮ್ಗೆ ನಾವು ಇರ್ತೀವಿ ಜೊತೆಗೆ ಅಂತ ಹೇಳಿ ಮುನೇಗೌಡರು ಜೊತೆಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ, ಮಾಧ್ಯಮ ಮಿತ್ರದವ್ರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೀನಿ. ಇವತ್ತು ಮುನೇಗೌಡರು ಹುಟ್ಟುಹಬ್ಬನ ವಿಜೃಂಭಣೆಯಾಗಿ ನಡೆಸ್ಕೊಟ್ಟಿದ್ದೀರಾ. ನಿಜವಾಗ್ಲೂ ಇಷ್ಟೊಂದು ಹುಚ್ಚು ಪ್ರೀತಿ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ನಮ್ಮನ್ನು ಹಣ್ಣುಗಾಯಿ ನೀರ್ಗಾಯಿ ಮಾಡಿದ್ದೀರಾ. ದೇವರು ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ. ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ ಸಂತೋಷವಾಗಿ ಯಾವಾಗಲೂ ನಗ್ನಗ್ತಾ ಇರಲಿ ಅಂತ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ತಾಯಿ ಮಾರಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ. ನಿಮ್ಮೂರ ದೇವಸ್ಥಾನ ಬೇಗ ಚೆನ್ನಾಗಿ ಆಗಲಿ. ನೀವೆಲ್ಲ ದಿನಾ ಪೂಜೆ ಮಾಡಿರಿ. ಆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಲ್ಲ ಮಹಿಳೆಯರಿಗೂ ಈಗ ಬಾಗಿನ ಕಾರ್ಯಕ್ರಮವನ್ನ ಇಲ್ಲಿ ಒಂದು ಸಂತೋಷದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ನಮ್ಮ ನಾಲ್ಕರ ಗ್ರಾಮಸ್ಥರು. ನಮ್ಮ ಬಿ ಮುನೇಗೌಡರ ಒಂದು ಹುಟ್ಟುಹಬ್ಬದ ಸಮಾರಂಭ ಇದು ಏನ್ ನಡೀತಾ ಇದೆ ಇಲ್ಲಿ ಆಡಾಡ್ತವ್ರ